ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸದ್ಯದ ಮಟ್ಟಿಗೆ ಡಿಕೆ ಶಿವಕುಮಾರ್ ಅಂದ್ರೆ ದಿಲ್ಲಿ ನಾಯಕರ ಪಾಲಿಗೆ ನೀಲಿ ಕಣ್ಣಿನ ಹುಡುಗ, ಒಂಥರ ಮಾನಸ ಪುತ್ರ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಕೆಶಿಯನ್ನ ಸಿಎಂ ಮಾಡಿರೋ ದಿಲ್ಲಿ ನಾಯಕರು ಡಿಕೆಶಿಗೆ ದೊಡ್ಡ ಸಂದೇಶವೊಂದನ್ನ ಕಳಿಸಿದ್ದಾರೆ. ಇನ್ನು ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಕೆಮ್ಮಂಗಿಲ್ಲ, ಕೊಸರಂಗಿಲ್ಲ, ಸಚಿವ ಸ್ಥಾನದ ವಿಷಯಕ್ಕೆ ಲಾಬಿ ಕೂಡ ಮಾಡುವಂತಿಲ್ಲ ಅನ್ನೋ ಎಚ್ಚರಿಕೆ ಸಂದೇಶ ಕಳಿಸಿದ್ದಾರೆ. ಈ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡದೊಂದು ಜವಾಬ್ದಾರಿಯನ್ನು ಹಾಕಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ 1 ತಿಂಗಳಾಗ್ತಾ ಬಂತು. ಈ 1 ತಿಂಗಳಲ್ಲಿ ಮುನಿಸುಗಳೇ ಜಾಸ್ತಿ ಕಾಣಿಸಿದ್ದು. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನಕ್ಕೇರಿದ್ದು ಬರೀ 13 ಮಂದಿ ಮಾತ್ರ. ಈ 13 ಮಂದಿಯಲ್ಲೇ ಹಲವರು ಸಿಟ್ಟಿಗೆದ್ದಿದ್ರು. ಪಕ್ಷ ಕೊಟ್ಟ ಖಾತೆ ವಿಷಯಕ್ಕೆ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ನಮಗೆ ಈ ಖಾತೆಯೇ ಬೇಡ ಅಂತ ಬಂಡಾಯದ ಬಾವುಟ ಹಾರಿಸೋದಿಕ್ಕೂ ಮುಂದಾಗಿದ್ರು. ಮೊದಲಿಗೆ ರಾಮಲಿಂಗಾರೆಡ್ಡಿ, ಆಮೇಲೆ HK ಮುನಿಯಪ್ಪ, ಬಳಿಕ ಕೃಷ್ಣ ಬೈರೇಗೌಡ, ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಖಾತೆ ವಿಷಯಕ್ಕೆ ಸಿಟ್ಟಿಗೆದ್ದಿದ್ರು. ಇದು ಸಿಎಂ ಜೊತೆಗೆ ದಿಲ್ಲಿ ನಾಯಕರಿಗೂ ದೊಡ್ಡ ತಲೆನೋವಾಗಿತ್ತು. ಇನ್ನೂ ಸಂಪುಟ ವಿಸ್ತರಣೆಯೇ ಆಗಿಲ್ಲ. ಈಗಲೇ ಹೀಗೆ ಅಂದ್ರೆ ಮುಂದೆ ಹೇಗೆ ಅನ್ನೋ ಯೋಚನೆಯೂ ಶುರುವಾಗಿತ್ತು. ಹೀಗಾಗಿ ಈಗ ಡಿಕೆ ಶಿವಕುಮಾರ್ಗೆ ದೊಡ್ಡ ಸಂದೇಶವೊಂದನ್ನ ಕಳಿಸಿದ್ದಾರೆ. 10 ವಿಚಾರಗಳನ್ನ ಸಿಎಂ ಡಿಕೆಶಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರಂತೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಯಾರೂ ಒತ್ತಡ ಹೇರೋದು ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನಿರಾಯಾಸವಾಗಿ ಕೆಲಸ ಮಾಡಲು ಬಿಡಿ. ಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಮನೆಗೆ ಅಲೆಯುವಂತಿಲ್ಲ. ಮಂತ್ರಿಗಿರಿಗಾಗಿ ಲಾಬಿ ಮಾಡಲು ಪದೇ ಪದೇ ದೆಹಲಿಗೆ ಬರುವಂತಿಲ್ಲ. ತಮ್ಮ ಸಮುದಾಯದ ನಾಯಕರಿಂದ ಒತ್ತಡ ಹೇರುವಂತಿಲ್ಲ. ಸಮುದಾಯವಾರು ಸ್ವಾಮೀಜಿಗಳ ಮೂಲಕವೂ ಒತ್ತಡ ಹಾಕಬಾರದು. ಯಾವುದೇ ನಿಯೋಗಗಳು ಬೆಂಬಲಿಗರನ್ನು ಕಳಿಸಿ ಒತ್ತಡ ಹೇರಬೇಡಿ. ಪಕ್ಷದ ಆದೇಶ ಮೀರಿ ಲಾಬಿ ಮುಂದುವರೆಸಿದ್ರೆ ಅಶಿಸ್ತು ಅಂತ ಪರಿಗಣನೆ ಮಾಡಲಾಗುತ್ತೆ. ಒತ್ತಡ ತಂತ್ರಗಳನ್ನ ಬಿಟ್ಟು ಸುಮ್ಮನಿರಿ. ಕ್ಷೇತ್ರದ ಕೆಲಸದ ಕಡೆ ಗಮನ ನೀಡೋದಕ್ಕೆ ಹೇಳಿ ಅನ್ನೋ ಸಂದೇಶ ನೀಡಿದ್ದಾರೆ. ಈ ಮೂಲಕ ಸಚಿವ ಸ್ಥಾನಕ್ಕೆ ಯಾರೆಲ್ಲ ಸರ್ಕಸ್ ಶುರು ಮಾಡಿದ್ರು ಅವರಿಗೆ ದೊಡ್ಡ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಇದು ಡಿಕೆಶಿ ಪಾಲಿಗೆ ದೊಡ್ಡ ವರದಾನ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ ಖಾಲಿ ಇರೋದು 20 ಸಚಿವ ಸ್ಥಾನ, ಆದ್ರೆ 50ಕ್ಕೂ ಹೆಚ್ಚು ಮಂದಿ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ ಕೊಟ್ರು ಬೇರೆಯವರು ದಂಗೆ ಹೇಳ್ತಾರೆ. ಅವರನ್ನ ಸಮಾಧಾನ ಮಾಡೋದೇ ದೊಡ್ಡ ಸವಾಲು ಅನ್ನೋ ಕಾರಣಕ್ಕೆ ಸಿಎಂ ಡಿಕೆಶಿಗೂ ತಲೆಬಿಸಿ ಶುರುವಾಗಿತ್ತು. ಆದ್ರೀಗ ಡಿಕೆ ಬೆನ್ನಿಗೆ ಹೈಕಮಾಂಡೇ ನಿಂತಿದೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡೋರಿಗೆ ದೊಡ್ಡ ಸಂದೇಶವೊಂದನ್ನ ಕಳಿಸಿದೆ. ಯಾವಾಗ ಹೈಕಮಾಂಡ್ನಿಂದ ಇಂತಹದೊಂದು ಎಚ್ಚರಿಕೆಯ ಕರೆಗಂಟೆ ಬಂತೋ ಬಹುತೇಕರು ತಣ್ಣಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಮುಂದಿನ ವಾರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುವ ನಿರೀಕ್ಷೆ ಕೂಡ ಗರಿಗೆದರಿದೆ. ಆತ್ಮೀಯರೇ, ಮುಂದಿನ ವಾರದಲ್ಲಿ ಬಹುತೇಕ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಕಾಯಂ. ಸದ್ಯ ವಿದೇಶ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ಭಾನುವಾರ ವಿದೇಶಕ್ಕೆ ಮರಳಲಿದ್ದಾರೆ. ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ ಸಿಎಂ ಡಿಕೆಶಿ ದೆಹಲಿಗೆ ಹೋಗೋದು ಫೈನಲ್ ಆಗಿದೆ. ಈ ಸಲ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ, ಶಾಂತಿನಗರ MLA ಹ್ಯಾರಿಸ್, ಕುಣಿಗಲ್ ಶಾಸಕ ರಂಗನಾಥ, ಚನ್ನಗಿರಿ ಶಾಸಕ ಬಸವರಾಜು ಶಿವಗಂಗ, ರಾಮನಗರದ ಇಕ್ಬಾಲ್ ಹುಸೇನ್ ಮುಂತಾದವರ ಹೆಸರು ಕೇಳಿ ಬರ್ತಾ ಇದ್ದು ಹೈಕಮಾಂಡ್ ಕೃಪೆ ಯಾರಿಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರು ಈ ಸಲ ಪಕ್ಷ ನಿಷ್ಠರಿಗೆ ಹೆಚ್ಚು ಮಣೆ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಸಿಎಂ ಪಟ್ಟಿ, ಸಿದ್ದರಾಮಯ್ಯನವರ ಪಟ್ಟಿ ಜೊತೆಗೆ ಹೈಕಮಾಂಡ್ ತಲೆಯಲ್ಲಿ ಹಲವರ ಹೆಸರುಗಳಿದ್ದು ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಅನ್ನೋದು ಬಹುತೇಕ ಮುಂದಿನ ವಾರ ಫೈನಲ್ ಆಗುತ್ತೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಒಂದು ವಿಷಯವನ್ನ ಗಮನಿಸಲೇಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಡಿಕೆಶಿಯನ್ನ ಕಟ್ಟಿ ಹಾಕೋರೇ ಇಲ್ಲ ಅನ್ನುವಂತಾಗಿದೆ. ಯಾಕಂದ್ರೆ ಪ್ರತಿ ಹೆಜ್ಜೆಗೂ ದಿಲ್ಲಿ ನಾಯಕರು ಡಿಕೆ ಪರ ನಿಲ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಡಿಕೆ ಕೂಡ ತಾನೆಂತ ಚಾಣಕ್ಯ ಅನ್ನೋದನ್ನ ತೋರಿಸಿಕೊಡ್ತಿದ್ದಾರೆ. ಸಿಎಂ ಸ್ಥಾನಕ್ಕೇರಿದ ಒಂದೇ ವಾರದಲ್ಲಿ ಪರಿಷತ್ ಚುನಾವಣೆ ಗೆದ್ದ ಡಿಕೆಶಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಅದರಲ್ಲೂ ಬಿಜೆಪಿ ನಾಯಕರಂತೂ ದಂಗಾಗಿ ಹೋಗಿದ್ರು. ಡಿಕೆಶಿಯ ರಣತಂತ್ರ ಕಂಡು ಸ್ವತಃ ಬಿಜೆಪಿ ಹೈಕಮಾಂಡೇ ಇರುಸು ಮುರುಸಾಗಿತ್ತಂತೆ. ಆ ಮಟ್ಟಿಗೆ ಡಿಕೆಶಿ ರಣತಂತ್ರ ರೂಪಿಸ್ತಿದ್ದಾರೆ. ಇದು ಕಾಂಗ್ರೆಸ್ನ ದಿಲ್ಲಿ ನಾಯಕರ ಪಾಲಿಗೆ ಭರವಸೆ ಮೂಡಿಸ್ತಾ ಇದೆ.
ಯಾಕಂದ್ರೆ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಬಿಟ್ರೆ ಯಾವುದೇ ಹೇಳ್ಕೊಳ್ಳುವಂತ ರಾಜ್ಯ ಇಲ್ಲ. ಇದು ಆಯಕಟ್ಟಿನ ರಾಜ್ಯ ಬೇರೆ. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸರ್ಕಾರ ತರಬೇಕು ಅನ್ನೋದು ದಿಲ್ಲಿ ನಾಯಕರ ಕನಸು. ಅದಕ್ಕೆ ತಕ್ಕಂತೆ ಡಿಕೆಶಿ ಕೂಡ ಹೆಜ್ಜೆ ಹಾಕ್ತಿದ್ದಾರೆ. 2028ರಲ್ಲೂ ನಾನೇ ಸಿಎಂ ಅಭ್ಯರ್ಥಿ, ನಾನೇ ಸಿಎಂ ಅನ್ನೋದನ್ನ ಈಗಲೇ ಪ್ರೂವ್ ಮಾಡಿ ತೋರಿಸ್ತಿದ್ದಾರೆ. ಡಿಕೆಶಿಗೆ ಸದ್ಯಕ್ಕೆ ಗುರಿ ಇರೋದೆ 2028ರ ಮೇಲೆ. ಅದೇ ದೃಷ್ಟಿಯಲ್ಲೇ ಎಲ್ಲ ಹೆಜ್ಜೆ ಇಡ್ತಿರೋದು. ಇದಕ್ಕೆ ತಕ್ಕಂತೆ ದಿಲ್ಲಿ ನಾಯಕರು ಕೂಡ ಸಾಥ್ ನೀಡ್ತಿದ್ದಾರೆ. ಹೀಗಾಗಿ ಡಿಕೆ ಮುಂದೆ ಈಗ ಎದುರಾಳಿಗಳೇ ಇಲ್ಲದಂತಾಗಿದೆ. ಸಿದ್ದು ಸಿಎಂ ಆಗಿದ್ದಾಗ ಯಾರೆಲ್ಲ ಡಿಕೆಶಿ ಸಿಎಂ ಆಗೋದು ಬೇಡ ಅಂತ ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ರು, ಅವರೆಲ್ಲ ಈಗ ಸೈಲೆಂಟ್ ಆಗಿ ಹೋಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.